ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚ್ CSK ವರ್ಸಸ್ SRH ಪಂದ್ಯ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡ್ಬರೋಣ. ಸೊ ಎರಡು ತಂಡವು ಸೋತು ಸುಣ್ಣವಾಗಿದೆ. ಟಾಬೆಲ್ ಕೆಳಗಡೆ ಕೂತಿದ್ದಾರೆ ಅಂಡ್ ಬಾಟಮ್ 2 ಅಲ್ಲಿ ಕೂತಿರೋದು ಟೇಬಲ್ ಕೆಳಗಡೆ ಅಂತ ಹೇಳ್ತಾ ಇರೋದು. ಸೊ ಎರಡು ತಂಡಕ್ಕೂ ಮಸ್ಟ್ ವಿನ್ನು ಏನು ಇಲ್ಲ. CSK ಕಡೆ ಧೋನಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಈಗ ಆಲ್ರೆಡಿ ಟೂರ್ನಮೆಂಟ್ ಇಂದ ಔಟ್ ಆಗಿದ್ದೀವಿ, ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಮಾಡ್ತೀವಿ ಸ್ಟ್ರಾಂಗ್ ಆಗಿ ಅಂತ. ಸೊ ಅವ್ರ ಬಾಯಿಂದ ಬಂದಿದೆ ಅಂತಂದ್ಮೇಲೆ ಅವರು ಆಲ್ರೆಡಿ ಹೋಪ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ ಇಲ್ಲಿ. ಅಂದ್ರೆ ಹೋಪ್ಸ್ ಇಟ್ಕೊಂಡಿರ್ಬೇಕಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವರ ಟೀಮ್ ನೋಡ್ತಾ ಇದ್ರೆ RCB ತರ ಎದ್ ಬರುವಂತ ಫೀನಿಕ್ಸ್ ತಂಡವಾಗಿ ಕಾಣಿಸ್ತಲ್ಲ. ಓವರ್ ಆಲ್ ಡಮ್ಮಿ ಬ್ಯಾಟ್ಸ್ಮನ್ ಗಳು, ಡಮ್ಮಿ ಬೌಲರ್ಸ್ ಗಳು ಅಂತ ಹೇಳ್ತೀನಿ. ಬೆಸ್ಟ್ ಕ್ಯಾಪ್ಟನ್ಸಿ ಹೌದು, ಬಟ್ ಬೆಸ್ಟ್ T20 ಪ್ಲೇಯರ್ಸ್ ಅಲ್ಲ. ಎಲ್ಲ ಟೆಸ್ಟ್ ಪ್ಲೇಯರ್ಸ್ ಗಳನ್ನ ಹಾಕೊಂಡು ಮ್ಯಾಚ್ ನ ಗೆಲ್ಲಕ್ಕಾಗಲ್ಲ. ಇನ್ನೊಂದ್ ಕಡೆ 300 ಅಂತ ಹೇಳಿ 150ನೇ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಆ ತರ ತಂಡ ಆಗಿರುವಂತ ಹೈದರಾಬಾದ್ ತಂಡ ಪ್ಲೇಸ್ ಆಗಿದೆ ಗೈಸ್. ಲಿಟರಲಿ ಹೆಂಗೆ ಇಟ್ಕೊಂಡಿದ್ವಿ ನಾವು ಒಂದು ಹೋಪ್ಸ್ ಅಂತಂದ್ರೆ ಈಗ ಹೋಪ್ಲೆಸ್ ಆಗ್ಬಿಟ್ಟಿದೆ ಆ ರೇಂಜ್ಗೆ. ಅಟ್ಲೀಸ್ಟ್ ನಾನು ಮ್ಯಾಚ್ ನ ಸೋಲಿ ಬೇಜಾರಿಲ್ಲ, ಬಟ್ ಇವರ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ ಅಂತಂದ್ರೆ ಅವರ ಪಿಚ್ ಅಲ್ಲಿ ಅವರು 150ನ ಕ್ರಾಸ್ ಮಾಡಕ್ಕಾಗಿಲ್ಲ ಅಂತಂದಾಗ ತುಂಬಾ ಶಾಕಿಂಗ್ ರಿಯಾಕ್ಷನ್ಸ್ ಗಳು ಬರ್ತಾನೆ. ಎಸ್ಪೆಷಲಿ ಮುಂಬೈ ಮೇಲೆ ಆಡ್ಬೇಕಾದ್ರೆ ಯಾವ ರೀತಿ ಅವ್ರು ಆಡಿದ್ರು ಗೊತ್ತಾ. ಎಸ್ಪೆಷಲಿ ಆ ಒಂದು ತಂಡ ಆಡ್ಬೇಕಾದ್ರೆ ಕಿಶನ್ ಔಟ್ ಕೊಟ್ಟರು. ಅನ್ನೆಸರಿ ಗುರು, ದೊಡ್ಡ ಸಚಿನ್ ತೆಂಡೂಲ್ಕರ್ ತರ ಬಿಟ್ಬಿಟ್ಟು ಹೋದ್ರು. ಏನ್ ದೊಡ್ಡ ಸ್ಪಿರಿಟ್ ಆಫ್ ದಿ ಗೇಮ್ ಅನ್ನೋ ತರ. ಹೌದು, ಕ್ರಿಕೆಟ್ ಇಸ್ ಸ್ಪಿರಿಟ್ ಆಫ್ ಗೇಮ್, ಬಟ್ ನಿನಗೆ ಟಚ್ ಆಗಿತ್ತು ಅಂತ 100% ಕನ್ಫರ್ಮ್ ಇದ್ರೆ ಮಾತ್ರ ಹೋಗ್ಬೇಕಾಗಿತ್ತು. ಅಲ್ಲಿ ವೈಡ್ ಇತ್ತು, ಟಚ್ ಆಗಿಲ್ಲ. ಹೆಂಗೆ ಬ್ಯಾಟ್ಸ್ಮನ್ಸ್ಗೆ ಗೊತ್ತಾಗಲ್ಲ. ನನ್ನ ಪ್ರಕಾರ ಬ್ಯಾಟಿಗೆ ಒಂದ್ ಸ್ವಲ್ಪ ಎಡ್ಜ್ ಬಿದ್ರು ಬ್ಯಾಟ್ಸ್ಮನ್ಗೆ ಒಂದು ಸೆನ್ಸ್ ಆಗುತ್ತೆ. ಬಟ್ ಬ್ಯಾಟಿಗೆ ಎಡ್ಜ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ತೈ ಪ್ಯಾಡ್ಸ್ ಕರೆ ಎಡ್ಜ್ ಆಯ್ತು ಅಂತಂದ್ರೆ ಔಟ್ ಕೊಟ್ಟಿದ್ರು ಕೂಡ ನೀವು ರಿವ್ಯೂ ತಗೊಳ್ಳುವಂತ ಚಾನ್ಸಸ್ ಜಾಸ್ತಿ ಇತ್ತು. ಅವರು ಇದ್ರ ಬಗ್ಗೆ ತನಿಖೆ ಮಾಡಲೇಬೇಕು. ಎಕ್ಸಾಕ್ಟ್ಲಿ ಅಂತಂದ್ರೆ ಸೊ ಇದು ಎದ್ದು ಕಾಣುತ್ತೆ. ಇಲ್ಲಿ ಅಂಪೈರ್ ನೋಡಿದ್ರೆ ವೈಡ್ ಅನ್ನಕ್ ಹೋಗಿ ಭರತನಾಟ್ಯ ಆಡ್ತಾರೆ ಅಂಪೈರ್. ಹಿಂಗೆ ಫಸ್ಟ್ ಆಕ್ಚುಲಿ ಅಂಪೈರ್ ಬೌಲರ್ಸ್ ನೋಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಇದೆಲ್ಲ ಆಲ್ರೆಡಿ ಫಿಕ್ಸ್ ಆಗಿತ್ತ ಮುಂಚೆನೆ ವಿಕೆಟ್ ಬರಬೇಕು ಅಂತ. ಕಿಶನ್ ಅವ್ರ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ಅಲ್ಲೇ ಹಂಗೆ ಅನಿಸ್ತಾ ಇದೆ. ಅವ್ರ ಪಾಡ್ಗೆ ಹೋಗ್ತಾ ಇದ್ದಾರೆ. ಯಾರು ಕೂಡ ಅಪೀಲ್ ಮಾಡಿಲ್ಲ. ಹಾರ್ದಿಕ್ ಪಾಂಡ್ಯ ಒಬ್ರು ಅಪೀಲ್ ಮಾಡಿದ್ರು ಹಿಂಗಂದ್ರೆ ಅಷ್ಟೇ. ಬೌಲರ್ ಆಕ್ಚುಲಿ ಗೊತ್ತಿದೆ ಬೌಲರ್ ಅದು ವೈಡ್ ಆಯ್ತು ಅಂತ ಗೊತ್ತಾಗ್ತಾ ಇದೆ. ಸೊ ಕ್ಲಿಯರ್ ಕಟ್ ಆಗಿ ಇಲ್ಲಿ ವೈಡ್ ಅಂತ ಗೊತ್ತಿದ್ಮೇಲೆ ಸುಮ್ಮನೆ ನನ್ನ ಪಾಡಿಗೆ ಬಾಯಿ ಮುಚ್ಕೊಂಡು ಇರ್ಬೇಕಾಗಿತ್ತು. ಕಿಶನ್ ದೊಡ್ಡ ಹೀರೋ ಆಗೋಕ್ಕೋಸ್ಕರ ಝೀರೋ ಆದ್ರೂ ಕಾಮಿಡಿಯನ್ ಆದ್ರೂ ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ಲಾಸ್ಟ್ ಮ್ಯಾಚ್ ಅಲ್ಲಿ ಇವರು ಹೆನ್ರಿಕ್ ಎಲಿಶನ್ ಇಲ್ಲ ಅಂತ ಅಂದಿದ್ರೆ ಸೊ ಮೇ ಬಿ 100 ಕೂಡ ದಟ್ಟಿಸ್ತಿರ್ಲಿಲ್ಲ. 100 ಕೂಡ ದಟ್ಟಕ್ಕಾಗ್ತಿಲ್ಲ. ಹೆನ್ರಿಕ್ ಎಲಿಶನ್ ಅವರು ಪಾಪ ನೋಡಿ ಕ್ಲಾಸನ್ ಅವರು ಎಷ್ಟು ನೀಟಾಗಿ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ 71 ರನ್ಸ್ ಸ್ಕೋರ್ ಮಾಡ್ತಾರೆ. ಓವರ್ ಆಲ್ ನನ್ನ ಪ್ರಕಾರ ಹೈಲಿ ರೇಟೆಡ್ ಬ್ಯಾಟರ್ ಅಂತ ತುಂಬಾ ಜನ ಲೈಕ್ ಹೆನ್ರಿ ಕ್ಲಾಸನ್ ಬಗ್ಗೆ ಹೇಳ್ತಾ ಇರ್ತಾರೆ. ಗುರು, ಬೆಸ್ಟ್ ಬ್ಯಾಟರ್ ಇನ್ T20 ಯಾರಪ್ಪ ಅಂತ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಕೇಳಿದ್ರೆ ಅದು ಹೆನ್ರಿ ಕ್ಲಾಸನ್. ಯಾಕಂತಂದ್ರೆ ಆ ತರ ಪವರ್ ಇಟ್ಟರು ಇದುವರೆಗೂ ನಾನು ನೋಡಿಲ್ಲ ಗುರು. ಅಂಡ್ ಇವ್ರ ಕಡೆ ಚೆನ್ನೈ ಕಡೆ ಬಂತು ಅಂತಂದ್ರೆ ಎಲ್ಲ ವರ್ಷಗಳೇ ಎಕ್ಸೆಪ್ಟ್ ಧೋನಿ ಅವರು ಅಂಡ್ ಜಡೇಜಾ ಮತ್ತೆ ದುಬೆ ಅವರು ಒಂದು ಸ್ವಲ್ಪ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ದಾರೆ. ಅಷ್ಟೇ ಸ್ಕೋರ್ ಬರ್ಲಿಕ್ಕೆ ಕಾರಣ ಸ್ವಲ್ಪ ಜಡೇಜಾ ಅವರು ಮತ್ತೆ ಶಿವಮ್ ಡುಬೆ ಅವರು ಏನೋ ಒಂದು ಮುಂಬೈ ಮೇಲೆ ಮ್ಯಾಚ್ ಆಡಿದ್ರು. ಅದರಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಇಂಟೆಂಟ್ ನ ತೋರಿಸಿದ್ರೆ. ಇಬ್ರು ಕೂಡ 50 ಮಾಡಿದ್ರು ಸ್ಕೋರ್ ನ. ಎಲ್ಲೊಂದ್ ಕಡೆ ಪಾಸಿಟಿವ್ನೆಸ್. ಬಟ್ ಬೇರೆ ಆಂಗಲ್ ಇಂದ ನೋಡ್ತಾ ಇದ್ರೆ ನಿಮಗೆ ಓಪನಿಂಗ್ ಬ್ಯಾಟರ್ಸ್ ಗಳಾಗಿರ್ಬೋದು ಯಾರು ಕೂಡ ಮಾಡ್ತಾರೆ. ಇನ್ನೊಬ್ರು ಗುರು ಆಯುಷ್ ಮಾತ್ರ ಬಗ್ಗೆ ಮರ್ತೋಗ್ಬಿಟ್ಟೆ. ಸಖತ್ತಾಗಿ ಆಡಿದ್ರು ಆಯುಷ್ ಮಾತ್ರ. ಸೊ ಅವರು ಒನ್ ಆಫ್ ದ ಬೆಸ್ಟ್ ಫೈಂಡ್. ಅಂಡ್ ರಶಿಕ್ ಶೇದು ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಯಾರಪ್ಪ ಪ್ಲೇಯಿಂಗ್ ಲೆವೆನ್ ಕಡೆ ಇನ್ಕ್ಲೂಡ್ ಮಾಡ್ಕೊಬೇಕು ಅಂತಂದ್ರೆ ಬೇಬಿ ಡೆವಿಡ್ ಬ್ಯಾರೆಸ್ ಅವ್ರನ್ನ ಡೈರೆಕ್ಟ್ ನೀವು ಒಳಗಡೆ ಹಾಕೊಳ್ಳಿ. ಯಾಕಂತಂದ್ರೆ ಪವರ್ ಇಟ್ರು ಬೇಕು ಗುರು ನಿಮಗೆ. ನಿಮ್ಮ ಮಾತು ನಿಮ್ಮ ಇವನ್ ರಚಿನ್ ರವೀಂದ್ರಗ್ ಏನಾಯ್ತು ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಹೆಂಗೆ ಗುರು ಯಾವ ತರ ಫಾರ್ಮ್ ಅಲ್ಲಿ ಇದ್ರು ಅಂತಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಲೈಕ್ ಇವಾಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಆಡ್ಕೊಂಡ್ ಬಂದ್ವಿ. ಎಷ್ಟು ಚೆನ್ನಾಗಿ ಹೊಡಿತಾ ಇದ್ರು. 2 ಸೆಂಚುರಿ ಬಾರಿಸಿದ್ದಾರೆ ಗುರು. ಆ ಮನುಷ್ಯನ ನಾವು ಕಟ್ಟಾಕಕ್ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಇಂಡಿಯಾ ಮೇಲೆ 42 ರನ್ಸ್ ನ ಹೊಡೆದು ಔಟ್ ಆಗಿದೆ. ಆಕ್ಚುಲಿ ಅದು ಒಳ್ಳೆ ಇಂಟೆಂಟ್ ಅಲ್ಲಿ. ಇಂಡಿಯಾ ಮೇಲೆ ಅಷ್ಟು ಆಡ್ಲಿಲ್ಲ, ಬಟ್ ಬೇರೆ ಮ್ಯಾಚ್ ಸೌತ್ ಆಫ್ರಿಕಾ ಪಾಕಿಸ್ತಾನ ಮೇಲೆ ಚೆನ್ನಾಗಿ ಆಡಿದ್ರು ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂಟೆಂಟ್ ಮೊದಲನೇ ವಿಕೆಟ್ ನಾವು ಬಂದಿದ್ದು ನಮ್ಗೆ ಆಕ್ಚುಲಿ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ರಚಿನ್ ರವೀಂದ್ರ ನಾವು ಕಾಣ್ತಾ ಇಲ್ಲ. ಇಂಟೆಂಟ್ ಮೇ ಬಿ ಧೋನಿ ಅವರೇ ಹೇಳಿಲ್ವೋ, ಇಲ್ಲಾಂದ್ರೆ CSK ಮ್ಯಾನೇಜ್ಮೆಂಟ್ ಅವರೇ ಅವ್ರನ್ನ ಈ ತರ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಂಗೆ ಅರ್ಥ ಆಗ್ತಿಲ್ಲ. ಒಂದು 6 ಗೈಸ್ ಅವರ CSK ಅವರ ಇನ್ನಿಂಗ್ಸ್ ಅಲ್ಲಿ 6 ಎಷ್ಟು ಗೊತ್ತಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 4ರಿಂದ 5 6 ಬರ್ತಾ ಇದೆ ಅಷ್ಟೇ. ಇನ್ನೊಂದು ಬೌಲಿಂಗ್ ಕಡೆ ನೋಡಂಗಿದ್ರೆ ಇಲ್ಲಿ ಮತೀಶಾ ಪತಿರಾಣನು ಏನು ಈ ಸತಿ ಹೌದು ಮತೀಶಾ ಪತಿರಾಣ ಅವರ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಯಾಕೆ ಧೋನಿ ಅಂತ ಹೇಳ್ತಾ ಇದ್ರು. ಇಲ್ಲ ಫಾರ್ಮ್ ಅಲ್ಲಿ ಇಲ್ದೇ ಇರ್ಬೇಕಾದ್ರೆ ಧೋನಿ ಅವ್ರನ್ನ ಕುಂಡಿಸ್ಬೇಕಾಗಿತ್ತು ಅಂತ ಅನ್ಸುತ್ತೆ. ತುಂಬಾ ಬ್ಯಾಕಪ್ ಮಾಡ್ತಾ ಇದಾರೆ. ಎಲ್ಲ ಒಂದ್ ಕಡೆ ನನ್ನ ಸ್ವಂತ ಮಗುವನ್ನ ಹತ್ರನೇ ಕೇರ್ ಅಪ್ ಮಾಡ್ತಾ ಇದಾರೆ. ಬೇಡ ಅಂತ ಅನ್ಕೊಂತೀನಿ. ದಯವಿಟ್ಟು ನಿಮ್ಮ CSK ಟೀಮಲ್ಲೇ ನ್ಯಾಥನ್ ಎಲಿಸ್ ಅವ್ರು ಸಕ್ಕದಾಗಿದ್ದಾರೆ ಗುರು. ಒಳ್ಳೆ ಫೇಸ್ ಅಲ್ಲಿ ಆಗ್ತಾರೆ. ವಿಕೆಟ್ ಟೇಕರ್ ಆಪ್ಷನ್ ನಿಮಗೆ ಚೆನ್ನೈ ಪಿಚ್ಚರ್ ಆಕ್ಚುಲಿ ಅವ್ರು ಚೆನ್ನಾಗಿ ಬೌಲ್ ಮಾಡ್ತಾರೆ ಅಂತ ನಿಮ್ಮ ತಗೊಂಡಿರೋದು. ನೂರ್ ಅಹಮದ್, ನ್ಯಾಥನ್ ಎಲಿಸ್ ಇವ್ರನ್ನ ಇಬ್ರು ನೀವು ತಗೊಂಡ್ಬಂದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಇರುತ್ತೆ. ಖಲೀಲ್ ಅಹಮದ್ ಅವರು ಸಕ್ಕದಾಗಿ ಬೌಲ್ ಮಾಡ್ತಾ ಇದ್ದಾರೆ. ಈ 3 ಜನ ಒಳ್ಳೆ ಡ್ಯೂ ಆಗ್ತಾರೆ ಗುರು ನಿಮಗೆ. ಒಂದ್ ಕಡೆ ವಿಕೆಟ್ ಬೇಕು ಅಂದಾಗ ನೂರ್ ಅಹಮದ್ ಅವರು, ಜೊತೆಗೆ ಓಪನಿಂಗ್ ಅಲ್ಲಿ ನಿಮಗೆ ಪವರ್ ಪ್ಲೇ ಅಲ್ಲೇ ನೋಡಿ ಖಲೀಲ್ ಅಹಮದ್ ಅವರು ವಿಕೆಟ್ ತಗೊಳ್ತಾರೆ, ನ್ಯಾಥನ್ ಎಲಿಸ್ ಅವರು ವಿಕೆಟ್ ತಗೊಳ್ತಾರೆ, ಜೊತೆಗೆ ನೂರ್ ಅಹಮದ್ ಅವರು ವಿಕೆಟ್ ತಗೊಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಜಡೇಜಾ ಮತ್ತೆ
ಅಶ್ವಿನ್ ಅವರು ಸ್ವಲ್ಪ ಡಮ್ಮಿ ಆಗ್ತಾ ಇರೋದು, ವಿಕೆಟ್ ನ ತಗೊಳ್ತಾ ಇರೋದು ಎಲ್ಲೋ ಕನ್ಸರ್ನ್ ಆಗ್ತಾ ಇದೆ. ಬಟ್ ಅವರು ಕೂಡ ಫಾರ್ಮ್ ಬಂತು ಅಂತಂದ್ರೆ CSK ಡಿಸ್ಟ್ರಕ್ಟಿವ್ ಆಗಿ ಕಾಣಿಸುತ್ತೆ ಗುರು. ಬಟ್ ಈಗಿನ ಪ್ರಕಾರ ನನ್ನ ಪ್ರಕಾರ ಅದು ವೇಸ್ಟ್. ಇವ್ರು 300 ಹೊಡಿಲಿ, ಅವರು 300 ಹೊಡೆಯಲ್ಲ, 100 ಹೊಡೆಯಲ್ಲ ಅನ್ಕೊಂತೀನಿ. ಇನ್ನು ಹೆಡ್ ಟು ಹೆಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ಹೆಡ್ ಟು ಹೆಡ್ ಕಡೆ ನೋಡ್ಕೊಬರೋಣ. CSK ವರ್ಸಸ್ SRH ಇಲ್ಲಿ ತನಕ 21 ಮ್ಯಾಚ್ಗಳನ್ನ ಆಡಿದರೆ ಅದರಲ್ಲಿ 15 ಮ್ಯಾಚ್ಗಳು ಈ ಕಡೆ CSKನೇ ಗೆದ್ದಿರೋದು ಗೈಸ್. ಇನ್ನು 6 ಮ್ಯಾಚ್ಗಳು ಮಾತ್ರ ಈ ಕಡೆ SRH ಗೆದ್ದಿರೋದು ಇಲ್ಲಿ. ಅಂಡ್ ಇಲ್ಲಿ ಯಾವಾಗಲೂ ಕೂಡ CSK ಮತ್ತೆ ಹೈದರಾಬಾದ್ ಆಡ್ಬೇಕಾದ್ರೆ ಎರಡು ಕಡೆ ಈವನ್ ಕಾಂಪಿಟೇಷನ್ ಇರುತ್ತೆ. ಸೊ ಒಂದು ಕಡೆ ನಿಮಗೆ SRH ಲಾಸ್ಟ್ ಇಯರ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದ್ರೆ 200+ ನ ಅವರೇ ಸ್ಕೋರ್ ಮಾಡ್ತಾ ಇದ್ರು. ಬಟ್ ಫಸ್ಟ್ ಟೈಮ್ CSK 200+ ನ ಸ್ಕೋರ್ ಮಾಡಿ 134 ಗೆ ಆಲ್ ಔಟ್ ಮಾಡಿಬಿಟ್ಟಿತ್ತು SRH ನ. ಆ ತರ ಹೊಡೆದಿದ್ರು ಅಂತ ಹೇಳ್ಬೋದು CSK ಅವ್ರನ್ನ. ಸ್ಟಿಲ್ ಇಲ್ಲಿ ಲೋಯೆಸ್ಟ್ ಸ್ಕೋರ್ ನೋಡ್ತಾ ಇದ್ರೆ 132 CSK ಅವ್ರದೇ. ಅಂಡ್ ನನ್ನ ಪ್ರಕಾರ ನನಗೆ ಅನಿಸ್ತಿರೋದು ಇವಾಗಿರೋ ಫಾರ್ಮ್ ಅಲ್ಲಿ ಸನ್ರೈಸ್ ಹೈದರಾಬಾದ್ ಅದು ಚಿದಂಬರಂ ಸ್ಟೇಡಿಯಂ ಅಲ್ಲಿ ದೇವರಾಣಿಗೂ ಹೇಳ್ತೀನಿ 150 ಮೇಲೆ ಅಂತೂ ಕ್ರಾಸ್ ಮಾಡಲ್ಲ. ಇವ್ರ ಕಡೆ ಬ್ಯಾಟರ್ಸ್ ಗಳು ಒಂದ್ ಸ್ವಲ್ಪ ಕುಡಿಕೊಂಡು ಆಡಿದ್ರು ಕೂಡ ಕಂಡೀಷನ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲೇ ಅವರು ಹೊಡೆಯಕ್ ಆಯ್ತಾರೆ. 150 ಲಾಸ್ಟ್ ಮ್ಯಾಚ್ ಅಲ್ಲಿ 150 ಅಷ್ಟೇ ಬಂದಿದ್ದು. ಇನ್ನು ಇವು ಮ್ಯಾಚ್ ಅಲ್ಲಿ ಇದು ಆಕ್ಚುಲಿ ಬೌಲಿಂಗ್ ಪಿಚ್ ಇದು, ಇದ್ರಲ್ಲಿ ಏನ್ ಮಾಡ್ತಾರೋ ಏನ್ ಕಿಸಿತಾರೋ ಗೊತ್ತಿಲ್ಲ. SRH ಯಾವ ತರ ಆಡಿದ್ರು ಗುರು ಫಸ್ಟ್ ಮ್ಯಾಚ್ ರಾಜಸ್ಥಾನ್ ಮೇಲ್ಗಡೆ ನಾನು IPL ಏನಪ್ಪಾ ಇದು ಕ್ರಿಸ್ ಗೇಲ್ ಎಲ್ಲ ಕಮೆಂಟ್ ಹಾಕಿದ್ರು, ಇದೇನು ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಪಿಚ್ಚಾ ಇಲ್ಲ ಬೌಲರ್ಸ್ ಫ್ರೆಂಡ್ಲಿ ಪಿಚ್ಚಾ ಏನ್ ಗೊತ್ತಾಗ್ತಾ ಇಲ್ಲ. ಬೌಲರ್ಸ್ ಗಳಿಗೆಲ್ಲ ಈಗ ಆಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಬ್ಯಾಟ್ಸ್ಮನ್ ಗಳ ಬರೀ ಹವಾನೇ ಕಾಣಿಸ್ತಿದೆ, ಬೌಲರ್ ಗಳ ಹವ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಈ ತರ 300 400 ಹೊಡೆದ್ರು ಹೊಡಿತಾರೆ, ಹೇಳಕ್ಕಾಗಲ್ಲ. ಇನ್ನು 25 ಮಾಡಿದ್ರೆ 400 ನೋಡಿ ಬಿಡ್ತಾರೆ ಬೇಕಾದ್ರೆ. ಹೇಳಕ್ಕಾಗಲ್ಲ. 300 ರನ್ಸ್ ಕೂಡ ಚೇಸ್ ಆಗುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್ಸ್ ಗಳನ್ನ ಇಟ್ಟರೆ ಪ್ಲೇಯರ್ ಅಲ್ಲಿ T20 ಪ್ಲೇಯರ್ ಅಲ್ಲಿ T20 ಕೂಡ ಆತರ ಗೇಮ್ ಆದ್ರೂ ಆಗ್ಬೋದು. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ನಡೀತಾ ಇರೋದು ಚಿದಂಬರಂ ಅಲ್ಲಿ ಹೈದರಾಬಾದ್ಗೆ ಒಂದು ಚಾನ್ಸ್ ಇದೆಯಾ? ಯಾಕಂದ್ರೆ ಇನ್ನೂ ಒಂದು 8 ಮ್ಯಾಚಸ್ ಗಳಿದೆ ಅವ್ರಿಗೆ ಆಕ್ಚುಲಿ. ಸೊ ಮೇ ಬಿ ಒಂದು 8 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ಇದೆ, ಸಾರಿ 7 ಮ್ಯಾಚಸ್ ಅಲ್ಲಿ ಕೂಡ ಗೆದ್ರು ಕೂಡ ಇವಾಗಲೂ ಕ್ವಾಲಿಫೈ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅಂದ್ರೆ, ಸೊ ಇವತ್ತಿನ ಮ್ಯಾಚ್ ಅಲ್ಲಿ CSK ನೇ ಗೆಲ್ತಾರೆ ಗೈಸ್. ಆಕ್ಚುಲಿ CSK ಹೋಮ್ ಟೀಮ್ ಅಂತ ಬಂದಾಗ ಬೇರೆ ಟೀಮ್ಗಳು ಬಿಡಿ ನಮ್ದು ಸ್ಟ್ರಾಂಗ್ ಇತ್ತು, ಅವ್ರು ವೀಕ್ ಇತ್ತು. ಬಟ್ ಕಂಪ್ಯಾರಿಟಿವ್ಲಿ ಹೈದರಾಬಾದ್ ಏನಂತ ಸ್ಟ್ರಾಂಗ್ ಕಾಣಿಸ್ತಾರ ನನ್ನ ಪ್ರಕಾರ. ಯಾರು ಕೂಡ ಫಾರ್ಮ್ ಅಲ್ಲಿ ಇಲ್ಲ, ಬೇಗ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಅಂಡ್ ಮೋರ್ ಓವರ್ ಇಬ್ರು ಮೇಲೆ ಡಿಪೆಂಡ್ ಆಗಿರೋದು ಟ್ರೆವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ. ಅವರಿಬ್ರು ಬೇಗ ಔಟ್ ಆಯ್ತು ಅಂತಂದ್ರೆ ಬೇರೆಯವರೆಲ್ಲ ಈಸಿಯಾಗಿ ವಿಕೆಟ್ ಹೋಗ್ತಾರೆ, ಅವರು ಹೋಗ್ತಾರೆ. ಕ್ಲಾಸ್ ಒಂದ್ ಸ್ವಲ್ಪ ಒಂದ್ ಮಟ್ಟಿಗೆ ಆಡ್ತಾರೆ ಅದೇ. ಅವ್ರು ಎಷ್ಟೊಂದು ಪುಷ್ ಮಾಡ್ತಾರೆ. ನೀವು ಆಲ್ರೆಡಿ ನೀವು ಪವರ್ ಪ್ಲೇ ರನ್ಸ್ ಬಂದಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡಕ್ಕಾಗುತ್ತೆ? 140 ನಿನ್ನೆ ಮುಂಬೈ ಮೇಲೆ ಏನ್ ಮ್ಯಾಚ್ ಆಡಿದ್ರು 140 ಮೇನ್ ರೀಸನ್ ಬರಕ್ ಕಾರಣನೇ ಅವರು. ನೀವೇನಾದ್ರೂ ಪವರ್ ಪ್ಲೇ ಒಂದು 60 ರನ್ಸ್ 70 ರನ್ಸ್ ತಗೊಂಡ್ಬಂದ್ರೆ ಮೇ ಬಿ 190 ವರ್ಗೂ 200 ವರ್ಗೂ ತಗೊಂಡೋಗಿ ಕೊಡ್ತಿದ್ರು ಅಂದ್ರಿ ಕ್ಲಾಸನ್ ಅವರು. ಸೊ ಅಲ್ಲಿ ಎರಡು ತರದ್ದು ಪವರ್ ಪ್ಲೇ ಯುಟಿಲೈಸ್ ಮಾಡ್ಕೊಳಕ್ಕೆ. ಅಂಡ್ ಮೋರ್ ಓವರ್ ವಿಕೆಟ್ ಗಳನ್ನ ಚೀಪಾಗಿ ಕೊಡ್ತಾ ಇದ್ರ. ನಿತೀಶ್ ರೆಡ್ಡಿಗೆ ಏನಾಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಒಂದು 100 ಬರುತ್ತೆ ಲೈಕ್ ಯಾವ್ದ್ರ ಮೇಲೆ ಸೆಂಚುರಿ, ಆಸ್ಟ್ರೇಲಿಯಾ ಮೇಲೆ ಸೆಂಚುರಿ ಮಾಡ್ತಾರೆ. ಬಟ್ ಅದಾದ್ಮೇಲೆ ಮನುಷ್ಯ ಒಂದ್ ಸ್ವಲ್ಪ ಯಾಕೋ ಡೌನ್ ಆಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ನೀವು ಆದಷ್ಟು ಫಾರ್ಮ್ ನ ಕಳ್ಕೊಂಡಿಲ್ಲ ಅಂದ್ರೆ ಇಂಡಿಯನ್ ಟೀಮ್ ಇಂದ ಆಚೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಟ್ಟರೆ CSK ವರ್ಸಸ್ SRH ಇಬ್ರು ಸೇಮ್ ಪ್ಲೇಯಿಂಗ್ ಲೆವೆನ್ ತಗೊಂಡ್ಬರ್ತಾರೆ. ಲಾಸ್ಟ್ ಮ್ಯಾಚ್ ಏನ್ ನಡೆದ್ರು ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ, ಏನು ಚೇಂಜಸ್ ಇಟ್ಕೊಳ್ಳೋದು. ಇಲ್ಲಿ ಮಾತ್ರ ಅವ್ರು ಈಗ ಆಲ್ರೆಡಿ ಲಾಸ್ಟ್ ಮ್ಯಾಚ್ ಜಾಯ್ನ್ ಆಗಿದ್ದಾರೆ, ಎಲ್ರಿಗೂ ಮಾತ್ರ ಕೊಟ್ಟಿದ್ದಾರೆ. ಇವಾಗ ನನ್ಗೆ ಅನಿಸೋದು ಹೋಪ್ ದಟ್ ಮಾತ್ರ ಅವ್ರು ಇನ್ನೊಂದೆರಡು ಮಾತ್ರ ಕೊಡ್ತಾರೆ ಹೈದರಾಬಾದ್ ಅವ್ರಿಗೆ ಕೊಡ್ತಾರೆ ಅನ್ಸುತ್ತೆ. ಒಟ್ನಲ್ಲಿ ಗೈಸ್ ನಿಮ್ಗೆ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು, ಹೈದರಾಬಾದ್ ಇಲ್ಲ ಚೆನ್ನೈ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು CSK ವರ್ಸಸ್ SRH ಪ್ರಿವ್ಯೂ. ಸೊ ಏನೋ ಸರ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.